ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡೋಣ. ಇದು ನಮ್ಮ ಬಾಡಿಗೆ ಹೋಗ್ತಿರೋ ಅಂಥ ಸೈಲೆಂಟ್ ಕಿಲ್ಲರ್ ಅಂತಲೇ ಹೇಳ್ಬೋದು. ಇದನ್ನು ಹೇಗೆ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ ಮತ್ತು ಇದು ನಮ್ಮ ಬಾಡಿ ಮೇಲೆ ಹೇಗೆ ಎಫೆಕ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಇದನ್ನು ನಾವು ನಮ್ಮ ಮನೇಲಿರೋವಂಥ ಚಿಕ್ಕವ್ರಿಗೆ, ದೊಡ್ಡವ್ರಿಗೆ, ನಾವು ಕೂಡ ಇದನ್ನು ಆಗಾಗ ಟೀ ಜೊತೆಯಲ್ಲಿ ಆಗಿರ್ಬೋದು, ಪಾರ್ಟಿ ಸ್ನ್ಯಾಕ್ಸ್ ರೀತಿಲಾಗಿರ್ಬೋದು, ಹೊರಗಡೆ ಹೋದಾಗ ಕೆಲವೊಂದು ಸಲ ಫ್ರೆಂಡ್ಸ್ ಜೊತೆಯಲ್ಲಿ ತಿನ್ನುವಂಥ ವಸ್ತುಗಳಲ್ಲೂ ಕೂಡ ಈ ಒಂದು ವಸ್ತು ಸೇರಿಕೊಂಡಿದೆ. ಸೊ ಇದು ಏನಪ್ಪ ಅಂದರೆ, ನಾವು ಪ್ರತಿದಿನ ತಿನ್ನೋ ಬಿಸ್ಕೆಟ್ಸ್ ಆಗಿರ್ಬೋದು, ಬೇಕ್ರಿ ಐಟಮ್ಸ್ ಆಗಿರ್ಬೋದು, ಕ್ರೀಮ್ ಬಿಸ್ಕೆಟ್ಸ್ ಆಗಿರ್ಬೋದು, ಪಫ್ ಆಗಿರ್ಬೋದು, ನಮ್ಕೀನ್, ಫಾಸ್ಟ್ ಫುಡ್, ಫ್ರೋಝನ್ ಫುಡ್, ಇವುಗಳಲ್ಲಿ ಒಂದು ಕಾಮನ್ ಇಂಗ್ರೀಡಿಯೆಂಟ್ ಆಗಿರುತ್ತೆ. ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಆ ಇಂಗ್ರೀಡಿಯೆಂಟ್ ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಸ್ನ ನೋಡಿ. ಆದರೆ ಇದು ಹೇಗೆ ತಯಾರಾಗುತ್ತೆ, ಯಾಕೆ ಕಂಪ್ನಿಗಳು ಇದನ್ನೇ ಬಳಸ್ತವೆ, ಇದು ನಿಜವಾಗಿಯೂ ಹಾರ್ಟ್ ಡಿಸೀಸ್, ಡಯಾಬಿಟಿಕ್ಸ್ ಮತ್ತು ಸ್ಟ್ರೋಕ್ ಅಂತ ರಿಸ್ಕನ್ನು ಹೆಚ್ಚಿಸುತ್ತಾ? ಒಂದು ಇಂಗ್ರೀಡಿಯೆಂಟೇ ಹೈಡ್ರೋಜಿನೇಟೆಡ್ ಆಯಿಲ್. ಈ ಹೈಡ್ರೋಜಿನೇಟೆಡ್ ಆಯಿಲ್ ಅಂದರೆ ಏನು? ಇದುವರೆಗೂ ಹೈಡ್ರೋಜಿನೇಟೆಡ್ ಆಯಿಲ್ ಆರೋಗ್ಯಕ್ಕೆ ಎಷ್ಟು ಪರಿಣಾಮ ಬೀರುತ್ತದೆ ಎಂಬುದನ್ನು ನೋಡಿದ್ದೇವೆ. ಆದರೆ ಮೊದಲು ಒಂದು ಪ್ರಶ್ನೆ, ಹೈಡ್ರೋಜಿನೇಟೆಡ್ ಆಯಿಲ್ ಅಂದರೆ ಏನು, ಇದು ಹೇಗೆ ತಯಾರಾಗುತ್ತೆ? ಸರಳವಾಗಿ ಹೇಳೋದಾದರೆ ಇದು ವೆಜಿಟೇಬಲ್ ಆಯಿಲನ್ನು ರಾಸಾಯನಿಕವಾಗಿ ಪ್ರಕ್ರಿಯೆ ಅಂದರೆ ಹೈಡ್ರೋಜಿನೇಷನ್ ಮೂಲಕ ಸೆಮಿಸಾಲಿಡ್ ಅಥವಾ ಸಾಲಿಡ್ ಫ್ಯಾಟ್ ಆಗಿ ಪರಿವರ್ತಿಸಿದ ಎಣ್ಣೆ. ಸಾಮಾನ್ಯವಾಗಿ ಇದು ವೆಜಿಟೇಬಲ್ ಆಯಿಲ್ಸ್ ಅಂದರೆ ಸೋಯಾಬೀನ್ ಆಯಿಲ್ ಆಗಿರ್ಬೋದು, ಸನ್ಫ್ಲವರ್ ಆಯಿಲ್ ಆಗಿರ್ಬೋದು, ಕಾಟನ್ ಸೀಡ್ ಆಯಿಲ್ ಆಗಿರ್ಬೋದು, ಪಾಮ್ ಆಯಿಲ್, ಇವೆಲ್ಲವೂ ರೂಮ್ ಟೆಂಪ್ರೇಚರ್ ಲಿಕ್ವಿಡ್ ಆಗಿರುತ್ತೆ. ಆದರೆ ಫುಡ್ ಇಂಡಸ್ಟ್ರಿಗೆ ಲಿಕ್ವಿಡ್ ಆಯಿಲ್ ಯಾವಾಗಲೂ ಸೂಕ್ತವಾಗೋದಿಲ್ಲ. ಏಕೆಂದರೆ ಕೇಕ್ ಆಗಿರ್ಬೋದು, ಬಿಸ್ಕೆಟ್, ಪಫ್, ಕ್ರೀಮ್ ಮುಂತಾದ ಆಹಾರಗಳಿಗೆ ಗಟ್ಟಿಯಾದ ಅಂದರೆ ಸಾಲಿಡ್ ಅಥವಾ ಅರೆ ಗಟ್ಟಿಯಾದ ಸೆಮಿ ಸಾಲಿಡ್ ಕೊಬ್ಬು ಬೇಕಾಗುತ್ತೆ. ಆದ್ದರಿಂದ ಕಂಪ್ನಿಗಳು ಈ ಎಣ್ಣೆಯನ್ನು ಹೈಡ್ರೋಜಿನೇಷನ್ ಪ್ರಾಸೆಸ್ ಮೂಲಕ ಬದಲಾಯಿಸುತ್ತವೆ. ಈ ಪ್ರಕ್ರಿಯೆಯಲ್ಲಿ ಎಣ್ಣೆಯನ್ನು ಹೆಚ್ಚಿನ ಉಷ್ಣಾಂಶದಲ್ಲಿ ಅಂದರೆ ಹೈ ಟೆಂಪರೇಚರಲ್ಲಿಟ್ಟು ಹೈಡ್ರೋಜನ್ ಗ್ಯಾಸನ್ನು ನಿಕಲ್ ಕ್ರಿಸ್ಟಲ್ಸ್ ಎಂಬ ಸಹಾಯದಿಂದ ಎಣ್ಣೆಯೊಂದಿಗೆ ಪ್ರತಿಕ್ರಿಯಿಸಿಕೊಳ್ಳುತ್ತಾರೆ. ಈ ವೇಳೆ ಎಣ್ಣೆಯಲ್ಲಿರುವ ಕೆಲವು ಡಬಲ್ ಬಾಂಡ್ಗೆ ಹೈಡ್ರೋಜನ್ ಸೇರಿಕೊಳ್ಳುತ್ತದೆ. ಇದರ ಪರಿಣಾಮವಾಗಿ ಮೊದಲು ಲಿಕ್ವಿಡ್ ಆಗಿದ್ದ ಎಣ್ಣೆ ನಿಧಾನವಾಗಿ ಸೆಮಿ ಸಾಲಿಡ್ ಅಥವಾ ಸಾಲಿಡ್ ಫ್ಯಾಟ್ ಆಗಿ ಬದಲಾಗುತ್ತೆ. ಈ ಸಂಪೂರ್ಣ ಪ್ರಕ್ರಿಯೆಯನ್ನೇ ಹೈಡ್ರೋಜಿನೇಷನ್ ಎಂದು ಕರೀತಾರೆ. ಈ ರೀತಿ ತಯಾರಾಗುವ ಕೊಬ್ಬಿನ ಎಣ್ಣೆಗಳ ಉದಾಹರಣೆ ಹೇಳೋದಾದರೆ ವನಸ್ಪತಿ, ಬೇಕ್ರಿ ಶಾರ್ಟ್ನನಿಂಗ್, ಬೇಕ್ರಿ ಫ್ಯಾಟ್, ಕೆಲವು ವಿಧದ ಎಣ್ಣೆಗಳಾಗಿರುತ್ತೆ. ಕಂಪ್ನಿಗಳು ಈ ಹೈಡ್ರೋಜಿನೇಟೆಡ್ ಆಯಿಲನ್ನು ಯಾಕೆ ಬಳಸ್ತವೆ? ಈಗ ನಿಮಗೊಂದು ಪ್ರಶ್ನೆ ಬರ್ಬೋದು, ಆರೋಗ್ಯಕ್ಕೆ ಅಪಾಯ ಇದ್ದರೂ ಕೂಡ ಈ ಕಂಪ್ನಿಗಳು ಅದನ್ನೇ ಯಾಕೆ ಬಳಸ್ತವೆ ಅನ್ನೋದು. ಅದರ ಕಾರಣಗಳಿದೆ. ಮೊದಲನೇದೇನೆಂದರೆ, ಇದು ಕಡಿಮೆ ವೆಚ್ಚದಲ್ಲಿ ಸಿಗುತ್ತೆ, ಅಂದರೆ ಚೀಪಾಗಿ ಸಿಗುತ್ತೆ. ಹೈಡ್ರೋಜಿನೇಟೆಡ್ ಆಯಿಲ್ ತಯಾರಿಸುವ ವೆಚ್ಚ ಅನೇಕ ಇತರ ಕೊಬ್ಬುಗಳಿಗಿಂತ ಕಡಿಮೆ ಆಗಿರುತ್ತೆ. ಇದರಿಂದ ಕಂಪನಿಗಳ ಉತ್ಪಾದನಾ ವೆಚ್ಚ ಕಡಿಮೆಯಾಗುತ್ತೆ ಮತ್ತು ಹೆಚ್ಚು ಲಾಭ ಪಡೆಯಲು ಸಾಧ್ಯವಾಗುತ್ತೆ. ಇದರ ಎರಡನೇ ರೀಸನ್ ಏನಂದರೆ, ಹೆಚ್ಚು ದಿನ ಕೆಡೋದಿಲ್ಲ, ಅಂದರೆ ಲಾಂಗ್ ಶೆಲ್ಫ್ ಲೈಫನ್ನು ಇದು ಹೊಂದಿರುತ್ತೆ. ಸಾಮಾನ್ಯವಾಗಿ ವೆಜಿಟೇಬಲ್ ಆಯಿಲ್ ಗಾಳಿಯಲ್ಲಿರುವ ಆಮ್ಲಜನಕ ಅಂದರೆ ಆಕ್ಸಿಜನ್ ಜೊತೆ ಸಂಪರ್ಕಕ್ಕೆ ಬಂದಾಗ ನಿಧಾನವಾಗಿ ಕೆಡಲು ಆರಂಭಿಸುತ್ತೆ. ಇದನ್ನು ಆಕ್ಸಿಡೇಷನ್ ಅಂತ ಕರೀತಾರೆ. ಹೈಡ್ರೋಜಿನೇಷನ್ ಮಾಡಿದ ನಂತರ ಎಣ್ಣೆ ಹೆಚ್ಚು ಸ್ಥಿರವಾಗುತ್ತೆ. ಇದರಿಂದ ತಯಾರಿಸಿದ ಆಹಾರ ಹಲವು ವಾರಗಳು ಅಥವಾ ತಿಂಗಳುಗಳವರೆಗೂ ಕೆಡದೇ ಇರುತ್ತೆ. ಇದು ಸೂಪರ್ ಮಾರ್ಕೆಟ್ಗಳಲ್ಲಿ ಪ್ಯಾಕೇಜ್ಡ್ ಫುಡ್ಸ್ ಹೆಚ್ಚು ದಿನ ಮಾರಾಟವಾಗಲು ಸಹಾಯ ಮಾಡುತ್ತೆ. ಮೂರನೇದೇನೆಂದರೆ, ಡೀಪ್ ಫ್ರೈಯಿಂಗ್ಗೆ ತುಂಬ ಸೂಕ್ತ. ಇದು ಸ್ಟೇಬಲ್ ಡ್ಯೂರಿಂಗ್ ಫ್ರೈಯಿಂಗ್ ಅಂತ ಹೇಳ್ತಾರೆ. ಫಾಸ್ಟ್ ಫುಡ್ ಅಂಗಡಿಗಳು ಒಂದೇ ಎಣ್ಣೆಯನ್ನು ಹಲವು ಬಾರಿ ಬಿಸಿ ಮಾಡಿ ಯೂಸ್ ಮಾಡ್ತಾರೆ. ಸಾಮಾನ್ಯ ಎಣ್ಣೆಗಳನ್ನು ಮತ್ತೆ ಬಿಸಿ ಮಾಡಿದರೆ ಅವು ಬೇಗ ಹಾಳಾಗಬಹುದು. ಹೈಡ್ರೋಜಿನೇಟೆಡ್ ಆಯಿಲ್ ಹೈ ಟೆಂಪ್ರೇಚರಲ್ಲೂ ಕೂಡ ಹೆಚ್ಚು ಸ್ಥಿರವಾಗಿರೋದ್ರಿಂದ ಹೋಟೆಲ್ಗಳು ಮತ್ತು ಫಾಸ್ಟ್ ಫುಡ್ ಉದ್ಯಮಗಳಲ್ಲಿ ಇದನ್ನು ಹೆಚ್ಚಾಗಿ ಬಳಸ್ತಾರೆ. ಆಹಾರದ ಟೆಕ್ಸ್ಚರ್ ಉತ್ತಮವಾಗಿಡೋದಕ್ಕೆ, ಅಂದರೆ ಕೇಕ್ ಮೃದುವಾಗಿರೋದಕ್ಕೆ, ಪಫ್ ಪದರವಾಗಿರಬೇಕು ಅಂತ, ಕ್ರೀಮ್ ಸ್ಮೂತ್ ಆಗಿರಬೇಕು ಅಂತ, ಬಿಸ್ಕೆಟ್ಸ್ ಚೆನ್ನಾಗಿ ಶೇಪ್ನ ಹಿಡಿದುಕೊಳ್ಬೇಕು ಅಂತ, ಇವೆಲ್ಲದಕ್ಕೂ ಸೆಮಿ ಸಾಲಿಡ್ ಫ್ಯಾಟ್ ಉತ್ತಮವಾಗಿ ಕೆಲಸ ಮಾಡುತ್ತೆ. ಆದ್ದರಿಂದ ಬೇಕ್ರಿ ಇಂಡಸ್ಟ್ರಿ ಇದನ್ನು ಹೆಚ್ಚಾಗಿ ಬಳಸ್ತಿದ್ದಾರೆ. ಹಾಗೆ ಕ್ರಿಸ್ಪಿ ಆಗಿರಬೇಕು ಅಂದರೆ ಬಿಸ್ಕೆಟ್, ನಮ್ಕೀನ್, ಚಿಪ್ಸ್, ಕ್ರ್ಯಾಕರ್ಸ್ ಮುಂತಾದ ಆಹಾರಗಳು ಹೆಚ್ಚು
ಸಮಯ ಗರಿಗರಿಯಾಗಿರಬೇಕು ಅಂದರೆ ಹೈಡ್ರೋಜಿನೇಟೆಡ್ ಫ್ಯಾಟ್ ಸಹಾಯ ಮಾಡುತ್ತೆ. ಇದರಿಂದ ಆಹಾರದ ರುಚಿ ಮತ್ತು ಟೆಕ್ಸ್ಚರ್ ಹೆಚ್ಚು ದಿನ ಒಂದೇ ರೀತಿಯಲ್ಲಿ ಉಳಿಯುತ್ತೆ. ಯಾವ ಯಾವ ಆಹಾರಗಳಲ್ಲಿ ಇದನ್ನು ಬಳಸ್ತಾರೆ? ಬಿಸ್ಕೆಟ್ಸ್ನ ಗರಿಗರಿಯಾಗಿ ಮತ್ತು ಹೆಚ್ಚು ದಿನ ಕೆಡದಂತೆ ಇರೋದಕ್ಕೆ ಬಳಸ್ತಾರೆ. ಹಾಗೆ ಕುಕ್ಕೀಸ್ ಸಾಫ್ಟ್ ಮತ್ತು ಕ್ರಿಸ್ಪಿ ಟೆಕ್ಸ್ಚರ್ ನೀಡೋದಕ್ಕೆ ಇದನ್ನು ಬಳಸ್ತಾರೆ. ಕೇಕ್ ಮೃದುವಾಗಿರೋದಕ್ಕೆ ಮತ್ತು ಶೆಲ್ಫ್ ಲೈಫ್ ಹೆಚ್ಚಿಸೋದಕ್ಕೆ ಇದನ್ನು ಬಳಸ್ತಾರೆ. ಪಫ್ಗಳಲ್ಲಿ ಪದರ ಪದರವಾಗಿ ಅಂದರೆ ಫ್ಲೇಕಿ ಟೆಕ್ಸ್ಚರ್ ಬರೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಬಿಸ್ಕೆಟ್ಸ್ ಅಂದರೆ ಕ್ರೀಮ್ ಬಿಸ್ಕೆಟ್ ಕರಗದೇ ಇರೋದಕ್ಕೆ, ಸ್ಮೂತ್ ಆಗಿರೋದಕ್ಕೆ ಇದನ್ನು ಬಳಸ್ತಾರೆ. ಫ್ರೋಝನ್ ಸ್ನ್ಯಾಕ್ಸ್ ಫ್ರೀಝರ್ನಲ್ಲಿ ಹೆಚ್ಚು ದಿನ ಗುಣಮಟ್ಟ ಉಳಿಯೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಇನ್ಸ್ಟೆಂಟ್ ನೂಡಲ್ ಸೀಸ್ನಿಂಗ್, ಕೆಲವು ಸೀಸ್ನಿಂಗ್ ಮಿಕ್ಸ್ ಅಥವಾ ಫ್ಯಾಟ್ ಪೌಡರ್ಗಳಲ್ಲಿ ಇದನ್ನು ಬಳಸಲಾಗುತ್ತೆ. ಕೆಲವು ಕಡೆ ಡೀಪ್ ಫ್ರೈಯಿಂಗ್ಗೆ ಕೂಡ ಇದನ್ನು ಬಳಸಲಾಗ್ತಾರೆ, ಏಕೆಂದರೆ ಇದು ಹೆಚ್ಚು ಸ್ಥಿರವಾಗಿರುತ್ತೆ ಅಂತ. ಬೇಕರಿ ಕ್ರೀಮ್ಸ್ಗಳಲ್ಲೂ ಕೂಡ ಫ್ರೋಸ್ಟಿಂಗಿಗೆ ಮತ್ತು ಸ್ಮೂತ್ ಟೆಕ್ಸ್ಚರ್ ಮತ್ತು ಶೇಪ್ಗೆ ಉಳಿಯೋದಕ್ಕೆ ಇದನ್ನು ಹೆಚ್ಚಾಗಿ ಬಳಸ್ತಾರೆ. ಹೈಡ್ರೋಜಿನೇಷನಲ್ಲಿ 2 ವಿಧಗಳಿದೆ. ಒಂದು ಪಾರ್ಷಿಯಲ್ ಹೈಡ್ರೋಜಿನೇಷನ್, ಇನ್ನೊಂದು ಫುಲ್ ಹೈಡ್ರೋಜಿನೇಷನ್. ಈ ವಿಧಾನದಲ್ಲಿ ಎಲ್ಲ ಡಬಲ್ ಬಾಂಡ್ಸು ಮುರಿಯೋದಿಲ್ಲ. ಇದರಿಂದ ಇಂಡಸ್ಟ್ರಿ ಟ್ರಾನ್ಸ್ ಫ್ಯಾಟ್ ಉಂಟಾಗುತ್ತೆ. ಈ ಟ್ರಾನ್ಸ್ ಫ್ಯಾಟ್ ಮತ್ತು ನಮ್ಮ ಆರೋಗ್ಯಕ್ಕೆ ಅತ್ಯಂತ ಹಾನಿಕಾರಕ ಎಂದು WHO ಹಾಗೂ FDA ಎಚ್ಚರಿಕೆ ನೀಡಿದೆ. ಈಗ ಫುಲ್ಲಿ ಹೈಡ್ರೋಜಿನೇಟೆಡ್ ಈ ವಿಧಾನದಲ್ಲಿ ಬಹುತೇಕ ಎಲ್ಲ ಡಬಲ್ ಬಾಂಡ್ಸ್ ಹೈಡ್ರೋಜನ್ ಜೊತೆಗೆ ಸೇರಿಕೊಳ್ಳುತ್ತೆ. ಇದರಿಂದ ಸಾಮಾನ್ಯವಾಗಿ ಟ್ರಾನ್ಸ್ ಫ್ಯಾಟ್ ಅತಿ ಕಡಿಮೆ ಅಥವಾ ಇಲ್ಲದಷ್ಟೇ ಇರುತ್ತೆ. ಆದರೆ ಇದು ತುಂಬ ಗಟ್ಟಿಯಾಗಿರೋದ್ರಿಂದ ಕಂಪ್ನಿಗಳು ಇದನ್ನು ಮತ್ತೆ ಲಿಕ್ವಿಡ್ ಆಯಿಲ್ ಜೊತೆಗೆ ಮಿಶ್ರಣ ಮಾಡಿ ಬೇಕಾದ ಟೆಕ್ಸ್ಚರ್ಗೆ ತಯಾರಿಸ್ತಾರೆ. ಇದರಲ್ಲಿ ಒಂದು ಗಮನಿಸೋದೇನೆಂದರೆ, ಆರೋಗ್ಯದ ದೃಷ್ಟಿಯಿಂದ ಹೆಚ್ಚಿನ ಚಿಂತೆ ಏನಂದರೆ ವಿಷಯ ಪಾರ್ಷಿಯಲಿ ಹೈಡ್ರೋಜಿನೇಟೆಡ್ ಆಯಿಲ್ ಆಗಿದೆ. ಹೈಡ್ರೋಜಿನೇಟೆಡ್ ಆಯಿಲ್ ದೇಹದಲ್ಲಿ ಏನು ಮಾಡುತ್ತೆ? ನಾವು ಟ್ರಾನ್ಸ್ ಫ್ಯಾಟ್ ಇರುವ ಆಹಾರವನ್ನು ಪದೇ ಪದೇ ತಿಂದರೆ ಅದು ದೇಹದೊಳಗಿನ ನಿಧಾನವಾಗಿ ಬದಲಾವಣೆಗಳನ್ನು ಉಂಟು ಮಾಡುತ್ತೆ. LDL ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಿಸುತ್ತೆ. LDL ಹೆಚ್ಚಾದರೆ ರಕ್ತನಾಳಗಳಲ್ಲಿ ಕೊಬ್ಬಿನ ಪದರಗಳು ಜಮೆಯಾಗುತ್ತೆ. HDL ಒಳ್ಳೆಯ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ. HDL ರಕ್ತನಾಳಗಳನ್ನು ಸ್ವಚ್ಛವಾಗಿಡಲು ಸಹಾಯ ಮಾಡುತ್ತೆ. ಅದು ಕಡಿಮೆ ಆದರೆ ಹೃದಯದ ರಕ್ಷಣೆಯೂ ಕಡಿಮೆ ಆಗುತ್ತೆ. ದೇಹದಲ್ಲಿ ಉರಿಯೂತ ಅಂದರೆ ಇನ್ಫ್ಲಮೇಷನ್ ಹೆಚ್ಚಾಗುತ್ತೆ. ದೀರ್ಘಕಾಲದ ಉರಿಯೂತ ಅನೇಕ ದೀರ್ಘಕಾಲೀನ ಕಾಯಿಲೆಗಳು ಅಪಾಯವನ್ನು ಹೆಚ್ಚಿಸುತ್ತೆ. ರಕ್ತನಾಳಗಳ ಒಳಪದರಕ್ಕೆ ಹಾನಿ ಮಾಡುತ್ತೆ. ರಕ್ತನಾಳಗಳ ಗೋಡೆಗಳಿಗೆ ಹಾನಿಯಾದ ಕೊಬ್ಬು ಅಲ್ಲಿ ಅಂಟಿಕೊಳ್ಳುವುದು ಸುಲಭವಾಗುತ್ತೆ. ಪದರ ನಿರ್ಮಾಣವಾಗುತ್ತೆ. ಕಾಲಕ್ರಮೇಣ ಈ ಪದರ ದಪ್ಪವಾಗುತ್ತಾ ರಕ್ತದ ಹರಿವು ಕಡಿಮೆ ಆಗಬಹುದು. ಇದರ ಪರಿಣಾಮವಾಗಿ ಹಾರ್ಟ್ ಅಟ್ಯಾಕ್ ಅಪಾಯ ಹೆಚ್ಚಾಗುತ್ತೆ. ಸ್ಟ್ರೋಕ್ ಅಪಾಯ ಕೂಡ ಹೆಚ್ಚಾಗುತ್ತೆ. ಇಂಡಸ್ಟ್ರಿಯಲ್ ಟ್ರಾನ್ಸ್ ಫ್ಯಾಟ್ಗಳು ನಮ್ಮ ಜೀವಕೋಶಗಳು ಅಂದರೆ ಸೆಲ್ ಮೆಂಬ್ರೇನ್ ರಚನೆ ಮತ್ತು ದೇಹದ ಕೊಬ್ಬಿನ ಲಿಪಿಡ್ ಮೆಟಬಾಲಿಸಮ್ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಇದರಿಂದ ರಕ್ತನಾಳಗಳಲ್ಲಿ ಕೊಬ್ಬಿನ ಪದರ ಜಮೆಯಾಗುವ ಸಾಧ್ಯತೆ ಹೆಚ್ಚಾಗುತ್ತೆ. ಟ್ರಾನ್ಸ್ ಫ್ಯಾಟ್ಗೆ ಸಂಬಂಧಿಸಿದ ಕಾಯಿಲೆಗಳು. ಸಂಶೋಧನೆಗಳ ಪ್ರಕಾರ ಹೆಚ್ಚು ಪ್ರಮಾಣದಲ್ಲಿ ಇಂಡಸ್ಟ್ರಿಯಲ್ ಟ್ರಾನ್ಸ್ ಫ್ಯಾಟ್ ಸೇವಿಸುವುದರಲ್ಲಿ ಈ ಕಾಯಿಲೆಗಳು ಅಪಾಯ ಹೆಚ್ಚಿರಬಹುದು. ಕೊರೊನರಿ ಹಾರ್ಟ್ ಡಿಸೀಸ್ ಹೃದಯದ ರಕ್ತನಾಳ ಕಾಯಿಲೆ, ಸ್ಟ್ರೋಕ್ ಮೆದುಳಿನ ಪಾರ್ಶ್ವವಾಯು, ಟೈಪ್ 2 ಡಯಾಬಿಟಿಸ್, ದೀರ್ಘಕಾಲದ ಉರಿಯೂತ ಸಿಸ್ಟಮಿಕ್ ಇನ್ಫ್ಲಮೇಷನ್ ಅಂತಲೂ ಇದನ್ನು ಕರೀತಾರೆ. ಟ್ರಾನ್ಸ್ ಫ್ಯಾಟ್ ನೇರವಾಗಿ ಈ ಕಾಯಿಲೆಗಳನ್ನು ಉಂಟು ಮಾಡುತ್ತದೆ ಎಂದು ಹೇಳೋದಕ್ಕಿಂತ ಇವುಗಳ ಅಪಾಯವನ್ನು ಹೆಚ್ಚಿಸುತ್ತದೆ ಎಂದು ವೈಜ್ಞಾನಿಕ ಅಧ್ಯಯನಗಳು ಸೂಚಿಸುತ್ತವೆ. ಲೇಬಲ್ನಲ್ಲಿ ಹೇಗೆ ಗುರುತಿಸೋದು? ಯಾವುದೇ ಪ್ಯಾಕೇಜ್ ಫುಡ್ ಖರೀದಿಸುವ ಮೊದಲು ಇಂಗ್ರೀಡಿಯೆಂಟ್ ಲಿಸ್ಟ್ನ ಓದಿ. ಈ ಪದಗಳು ಕಂಡರೆ ಎಚ್ಚರಿಕೆ ಎಂದರೆ ಹೈಡ್ರೋಜಿನೇಟೆಡ್ ವೆಜಿಟೇಬಲ್ ಆಯಿಲ್, ಪಾರ್ಷಿಯಲಿ ಹೈಡ್ರೋಜಿನೇಟೆಡ್ ವೆಜಿಟೇಬಲ್ ಆಯಿಲ್, ವನಸ್ಪತಿ ಬೇಕರಿ ಸ್ಟ್ರಾಟ್ನೆನಿಂಗ್. ಪಾರ್ಷಿಯಲಿ ಹೈಡ್ರೋಜಿನೇಟೆಡ್ ಆಯಿಲ್ ಇದ್ದರೆ ಸಾಧ್ಯವಾದರೆ ಅದರ ಉತ್ಪನ್ನಗಳನ್ನು ತಪ್ಪಿಸುವುದು ಉತ್ತಮ. ಇದರ ಉತ್ತಮ ಪರ್ಯಾಯಗಳೇನೆಂದರೆ ಅಡುಗೆಗೆ ಸಾಧ್ಯವಾದಷ್ಟು ಕಡಿಮೆ ಸಂಸ್ಕರಿಸಿದ ಅಂದರೆ ಲೆಸ್ ಪ್ರಾಸೆಸ್ಡ್ ಎಣ್ಣೆಗಳನ್ನು ಆಯ್ಕೆ ಮಾಡಿ. ಉದಾಹರಣೆಗೆ ಗ್ರೌಂಡ್ನಟ್ ಆಯಿಲ್ ಕಡಲೆ ಎಣ್ಣೆ, ಮಸ್ಟರ್ಡ್ ಆಯಿಲ್ ಸಾಸಿವೆ ಎಣ್ಣೆ, ಸೆಸಮೆ ಆಯಿಲ್ ಎಳ್ಳೆಣ್ಣೆ, ರೈಸ್ ಬ್ರ್ಯಾನ್ ಆಯಿಲ್, ಆಲಿವ್ ಆಯಿಲ್ ಸೂಕ್ತ ಅಡುಗೆಗೆ. ಜೊತೆಗೆ ನಟ್ಸ್, ಸೀಡ್ಸ್, ಹೋಲ್ ಫುಡ್ಸ್ ಹೆಚ್ಚು ಸೇವಿಸಿ. ಅಲ್ಟ್ರಾ ಪ್ರಾಸೆಸ್ಡ್ ಫುಡ್ಸ್ ಮತ್ತು ಡೀಪ್ ಫ್ರೈಡ್ ಫುಡ್ಸನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ. ಹೈಡ್ರೋಜಿನೇಟೆಡ್ ಆಯಿಲನ್ನು ಆಹಾರ ಹೆಚ್ಚು ದಿನ ಕೆಡದಂತೆ ಮತ್ತು ಉತ್ತಮ ಟೆಕ್ಸ್ಚರ್ ಮತ್ತು ಕಡಿಮೆ ವೆಚ್ಚಕ್ಕಾಗಿ ಅಭಿವೃದ್ಧಿಪಡಿಸಲಾಗಿದೆ. ಆದರೆ ಪಾರ್ಷಿಯಲಿ ಹೈಡ್ರೋಜಿನೇಟೆಡ್ ಆಯಿಲ್ನಲ್ಲಿ ಇರುವ ಇಂಡಸ್ಟ್ರಿಯಲ್ ಟ್ರಾನ್ಸ್ ಫ್ಯಾಟ್ ಆರೋಗ್ಯಕ್ಕೆ ಪ್ರಮುಖ ಚಿಂತೆಯೇ ವಿಷಯವಾಗಿದೆ.
ಅದಕ್ಕಾಗಿಯೇ WHO ಸೇರಿದಂತೆ ಅನೇಕ ಆರೋಗ್ಯ ಸಂಸ್ಥೆಗಳು ಇಂಡಸ್ಟ್ರಿಯಲ್ ಟ್ರಾನ್ಸ್ ಫ್ಯಾಟ್ ಸೇವನೆಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಲು ಶಿಫಾರಸು ಮಾಡುತ್ತದೆ. ಸಣ್ಣ ಅಭ್ಯಾಸಗಳು ದೊಡ್ಡ ಬದಲಾವಣೆಯನ್ನೇ ತರಬಹುದು. ಇಂದಿನಿಂದ ಪ್ಯಾಕೇಜ್ ಫುಡ್ ಖರೀದಿಸುವಾಗ ಇಂಗ್ರೀಡಿಯೆಂಟ್ ಲಿಸ್ಟ್ನ ಓದಿ ಸಾಧ್ಯವಾದಷ್ಟು ಕಡಿಮೆ ಸಂಸ್ಕರಿಸಿದ ಅಂದರೆ ಲೆಸ್ ಪ್ರಾಸೆಸ್ಡ್ ಫುಡ್ ಆಹಾರನ ಆಯ್ಕೆ ಮಾಡಿ. ಇದು ನಿಮ್ಮ ಹೃದಯದ ಆರೋಗ್ಯವನ್ನು ದೀರ್ಘಕಾಲದವರೆಗೆ ಕಾಪಾಡಲು ಸಹಾಯ ಮಾಡಬಹುದು. ಈ ಮಾಹಿತಿ ಈ ಪ್ರಮುಖ ಮೂಲಗಳಿಂದ ಶಿಫಾರಸು ಮತ್ತು ಅಧ್ಯಯನಗಳಿಗೆ ಅನುಗುಣವಾಗಿದೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂದರೆ WHO ಇಂಡಸ್ಟ್ರಿಯಲ್ ಟ್ರಾನ್ಸ್ ಫ್ಯಾಟ್ ಅನ್ನು ಆಹಾರದಿಂದ ತೆಗೆದುಹಾಕುವ ಶಿಫಾರಸು ಮಾಡಿದೆ. US ಫುಡ್ ಆ್ಯಂಡ್ ಡ್ರಗ್ಸ್ ಅಡ್ಮಿನಿಸ್ಟ್ರೇಷನ್ ಅಂದರೆ FDA ಪಾರ್ಷಿಯಲಿ ಹೈಡ್ರೋಜಿನೇಟೆಡ್ ಆಯಿಲ್ ಕುರಿತು ಮಾರ್ಗಸೂಚಿಗಳನ್ನು ನೀಡಿದೆ. ದಿ ನ್ಯೂ ಇಂಗ್ಲೆಂಡ್ ಜರ್ನಲ್ ಆಫ್ ಮೆಡಿಸಿನ್ ಮತ್ತು ದ ಲ್ಯಾನ್ಸೆಟ್ನಲ್ಲಿ ಪ್ರಕಟವಾದ ವಿಮರ್ಶಾ ಅಧ್ಯಯನಗಳು ಇಂಡಸ್ಟ್ರಿಯಲ್ ಟ್ರಾನ್ಸ್ ಫ್ಯಾಟ್ ಸೇವನೆ ಮತ್ತು ಹೃದಯದ ಆರೋಗ್ಯ ಅಪಾಯದ ನಡುವಿನ ಸಂಬಂಧವನ್ನು ವಿವರಿಸುತ್ತದೆ. ನಾವು ಹೈಡ್ರೋಜಿನೇಟೆಡ್ ಆಯಿಲ್ ಅಂದರೆ ಏನು, ಅದು ಹೇಗೆ ತಯಾರಾಗುತ್ತೆ, ಕಂಪ್ನಿಗಳು ಏಕೆ ಬಳಸ್ತವೆ, ಅದು ನಮ್ಮ ದೇಹದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಮತ್ತು ಅದು ಹೇಗೆ ಗುರುತಿಸಬೇಕು ಎಂಬುದನ್ನು ನೋಡಿದ್ದೇವೆ. ಒಂದು ವಿಷಯವನ್ನು ನೆನಪಿಟ್ಕೋಬೇಕು, ಎಲ್ಲ ಕೊಬ್ಬುಗಳು ಅಂದರೆ ಫ್ಯಾಟ್ಸ್ ಒಂದೇ ರೀತಿಯಲ್ಲ. ಆದರೆ ಪಾರ್ಷಿಯಲಿ ಹೈಡ್ರೋಜಿನೇಟೆಡ್ ಆಯಿಲ್ನಲ್ಲಿರುವ ಇಂಡಸ್ಟ್ರಿಯಲ್ ಟ್ರಾನ್ಸ್ ಫ್ಯಾಟ್ ಆರೋಗ್ಯಕ್ಕೆ ಹೆಚ್ಚು ಅಪಾಯಕಾರಿಯಾಗಿದೆ. ಅದಕ್ಕಾಗಿಯೇ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂದರೆ WHO ಸೇರಿದಂತೆ ಅನೇಕ ಆರೋಗ್ಯ ಸಂಸ್ಥೆಗಳು ಇಂಡಸ್ಟ್ರಿಯಲ್ ಟ್ರಾನ್ಸ್ ಫ್ಯಾಟ್ ಸೇವನೆಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಲು ಶಿಫಾರಸು ಮಾಡುತ್ತೆ. ಇಂದಿನ ಕಾಲದಲ್ಲಿ ಅನೇಕ ಕಂಪನಿಗಳು ಟ್ರಾನ್ಸ್ ಫ್ಯಾಟನ್ನು ಕಡಿಮೆ ಮಾಡಿದ್ದರೂ ಜವಾಬ್ದಾರಿ ನಮ್ಮದು ಆಗಿದೆ. ಯಾವುದೇ ಪ್ಯಾಕೇಜ್ಡ್ ಫುಡ್ ಖರೀದಿಸುವ ಮೊದಲು ಅದರ ಇಂಗ್ರೀಡಿಯೆಂಟ್ ಲಿಸ್ಟನ್ನು ಓದೋ ಅಭ್ಯಾಸ ಬೆಳೆಸ್ಕೊಳ್ಬೇಕು. ಸಾಧ್ಯವಾದಷ್ಟು ಫ್ರೆಶ್ಲಿ ಪ್ರಿಪೇರ್ಡ್ ಫುಡ್ಡನ್ನು ಆಯ್ಕೆ ಮಾಡಿ. ಅಲ್ಟ್ರಾ ಪ್ರಾಸೆಸ್ ಫುಡ್ನ ಕಡಿಮೆ ಮಾಡಿ. ಡೀಪ್ ಫ್ರೈಡ್ ಫುಡ್ಡನ್ನು ಮಿತವಾಗಿ ಸೇವಿಸಿ. ಹೋಲ್ ಫುಡ್ಸ್, ನಟ್ಸ್, ಸೀಡ್ಸ್ ಮತ್ತು ಸಮತೋಲಿತ ಆಹಾರಕ್ಕೆ ಆದ್ಯತೆ ನೀಡಬೇಕಾಗತ್ತೆ. ಆರೋಗ್ಯವನ್ನು ಹಾಳು ಮಾಡುವುದು ಒಂದು ದಿನದ ಕೆಲಸ. ಅದೇ ರೀತಿ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಒಂದು ದಿನದಲ್ಲಿ ಆಗೋದಿಲ್ಲ. ಪ್ರತಿದಿನ ತೆಗೆದುಕೊಳ್ಳುವ ಸಣ್ಣ ಸಣ್ಣ ಆಹಾರ ನಿರ್ಧಾರಗಳೇ ಭವಿಷ್ಯದ ಆರೋಗ್ಯವನ್ನು ನಿರ್ಮಿಸುತ್ತವೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಎವಿಡೆನ್ಸ್ ಬೇಸ್ಡ್ ಹೆಲ್ತ್ ವಿಡಿಯೋಸ್ ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆರೋಗ್ಯವಾಗಿರಿ, ಜಾಗೃತವಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.